ಎಲ್ರಿಗೂ ನಮಸ್ಕಾರ ಅಮ್ಮ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ವಿಡಿಯೋ. ಇವತ್ತು ಡೇ ಇನ್ ಮೈ ಲೈಫ್ ಆಗಿರುತ್ತೆ. ಆ್ಯಂಡ್ ತುಂಬ ಜನ ಡೈಲಿ ವ್ಲಾಗ್ ಕೇಳ್ತಿದ್ದೀರ. ನಾನು ಡೈಲಿ ವ್ಲಾಗು ಲಾಂಗ್ ಫಾರ್ಮ್ದು ಮಾಡೋಕ್ಕಾಗಲ್ಲ ಕಣ್ರೋ. ಅಂದರೆ ಇಡೀ ದಿನ ಅದಕ್ಕೋಸ್ಕರನೇ ಡೆಡಿಕೇಟ್ ಮಾಡಬೇಕು. ಶಾರ್ಟ್ಸ್ ಆದರೆ ನಾನು ರ್ಯಾಂಡಮಾಗಿ ಶೂಟ್ ಮಾಡಿ ಅಪ್ಲೋಡ್ ಮಾಡ್ಬೋದು, ಬಿಕಾಸ್ ಕನ್ಸಿಸ್ಟೆನ್ಸಿ ಇರಲಿ ಅಂತ ಹೇಳಿ. ಸಾಧ್ಯ ಆದಷ್ಟು ನಾನು ಲಾಂಗ್ ಫಾರ್ಮ್ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಅದಕ್ಕೆ ಡ್ಯೂರೇಷನ್ ಕಡಿಮೆ ಇದೆ ಇದರಲ್ಲಿ, ಬಿಕಾಸ್ ಇಟ್ಸ್ ಅ ಬೋರಿಂಗ್ ಡೇ. ನಾನು ಏನು ಮಾಡಲಿ, ಏನಾದರೂ ಕೆಲಸ ಇದ್ದರೆ ಖಂಡಿತ ಅವಾಗ ವ್ಲಾಗ್ ಮಾಡ್ಬೋದು. ಅನ್ನೆಸೆಸರಿ ಮಾಡೋಕ್ಕೆ ನನಗೂ ನಿಜವಾಗ್ಲೂ ಇಷ್ಟ ಆಗಲ್ಲ. ಆದರೂ ಏನಾದರೂ ಕೆಲಸ ಇತ್ತು ಅಥವಾ ಏನಾದರೂ ಕಂಟೆಂಟ್ ಇತ್ತು ನಿಮಗೆ ಕೊಡಬೇಕು ಅಥವಾ ನಿಮಗೆ ಹೇಳಬೇಕು ಅನ್ನೋ ಥರ ಇದ್ದರೆ ನಾನು ಶೂಟ್ ಮಾಡ್ತೀನಿ, ಬಿಟ್ಟರೆ ಇನ್ನೇನು ಇಲ್ಲ. ನೋಡೋಣ, ಇನ್ಮೇಲೆ ಸಾಧ್ಯ ಆದರೆ ಡೈಲಿ ವ್ಲಾಗ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಡೇ ಇನ್ ಮೈ ಲೈಫ್. ಆ್ಯಂಡ್ ಇನ್ಮೇಲೆ ಮನೆಯಲ್ಲೇ ಇರೋ ಕಾರಣ ನಾನು ಮೇಕಪ್ ವಿಡಿಯೋಸ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಆದರೆ ನಿಮಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಉದ್ದೇಶ, ಬೇರೆ ಏನೂ ಅಲ್ಲ. ಸೊ ನಾನು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸನೂ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದು ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಆಯಿತಾ ನನಗೆ. ಅದಕ್ಕೆ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಸೊ ಇವಾಗ ನನ್ನ ಮಾತೇ ಬರುತ್ತೆ ಪೂರ್ತಿ, ನೀವು ಎಲ್ಲರೂ ಕೇಳಿಸ್ಕೊಂಡಂಗೆ ಹೇಳಬೇಕು. ಲಾಸ್ಟ್ ವ್ಲಾಗ್ ಇಲ್ಲ, ಅದ್ರ ಲಾಸ್ಟ್ ವ್ಲಾಗ್ ಅಂದರೆ ವಿನಯ್ ಜೊತೆ ಕಂಟೆಂಟ್ ಶೂಟ್ ಮಾಡೋಕ್ಕೆ ಹೋಗಿದೆ ಗೊತ್ತಾ. ಅದರಲ್ಲಿ ಡಿಟಾಕ್ಸ್ ಜ್ಯೂಸ್ ಬಗ್ಗೆ ತುಂಬ ಜನ ನನ್ನ ಕರೆಕ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಂಗೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ ಹೇಗೆ ಅದನ್ನು ಮಾಡ್ಕೊಂಡು ಕುಡಿಯೋದು ಅಂತ. ರ್ಯಾಂಡಮಾಗಿ ನಾನು ಅಂದ್ಕೊಂಡಿದ್ದೆ, ಓಕೆ ಜೀರಾ ಅಜ್ವನೆಲ್ಲ ಯೂಟ್ಯೂಬೆಲ್ಲ ನೋಡ್ತಿದ್ದೆ ಅಲ್ವಾ, ಅಂದ್ಕೊಂಡಿದ್ದೆ ಲೆಮನ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಲೆಮನೇ ಡೇಂಜರ್ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಬ್ರು ಕರೆಕ್ಟಾಗಿ ಹೇಳಿದ್ರು, ನಿಮ್ಮನ್ನು ನೋಡಿ ಇನ್ಫ್ಲುಯೆನ್ಸ್ ಆಗ್ತಿರಂತ. ಎಸ್ ಎಕ್ಸಾಕ್ಟ್ಲಿ. ಬಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಅದನ್ನು ಫಾಲೋ ಮಾಡಬೇಡಿ. ನನಗೂ ಅದನ್ನು ಪ್ರಾಪರಾಗಿ ಹೇಗೆ ಮಾಡ್ಕೊಂಡು ಕುಡಿಬೇಕು ಅಂತ ಗೊತ್ತಿರಲಿಲ್ಲ, ಅದಕ್ಕೆ ನಾನು ಆ ಥರ ಮಾಡಿದೆ. ನನಗೆ ಇವಾಗ ಏನು ಕುಡಿಬೇಕು ಅಂತಲೇ ಗೊತ್ತಿಲ್ಲ, ಭಯ ಆಗ್ಬಿಟ್ಟಿದೆ. ಅಂದರೆ ಇದನ್ನು ಕುಡಿದ್ರೆ ಅದು ತಪ್ಪಾಗ್ಬಿಡುತ್ತೆ, ಅದನ್ನು ಕುಡಿದ್ರೆ ಇದು ತಪ್ಪಾಗ್ಬಿಡುತ್ತೆ ಅಂತ ಅನ್ಸ್ಬಿಟ್ಟಿದೆ. ಅದಕ್ಕೆ ನಾನು ಕುಡಿಯಲ್ಲ. ನೀವು ಲಾಸ್ಟ್ ವ್ಲಾಗ್ ನೋಡ್ರೆ ಗೊತ್ತಾಗುತ್ತೆ. ಅದ್ರಲ್ಲಿ ನಾನು ಮೆಂತ್ಯ ಈ 3 ಕಾಳುಗಳನ್ನ ರಾತ್ರಿನೇ ನೆನೆಸಿಟ್ಟು ನಾನು ಕುಡ್ದಿದ್ದೆ. ಇನ್ಮೇಲೆ ಏನು ಮಾಡ್ತೀನಿ ಅಂತ ಅಂದರೆ, ಇದು ಕರೆಕ್ಟಾ ಇಲ್ವಾ ಅಂತ ಹೇಳಿ, ಜೀರಿಗೆ ಮತ್ತು ಮೆಂತ್ಯ ಕಾಳನ್ನ ರಾತ್ರಿನೇ ನೆನೆಸಿಟ್ಬಿಟ್ಟು ಬೆಳಗ್ಗೆ ಅದನ್ನು ಕುದಿಸ್ಬಿಟ್ಟು ಕುಡಿತೀನಿ. ಅದಕ್ಕೆ ಏನೂ ಆ್ಯಡ್ ಮಾಡಲ್ಲ, ಓಕೆನಾ. ಬಟ್ ಜೀರಿಗೆ ಹೀಟ್, ನಮ್ಮಮ್ಮ ಹೇಳಿದ್ರು ತುಂಬ ಹೀಟ್ ಅದು ಅಂತ ಅಂದ್ಬಿಟ್ಟು, ಅದಕ್ಕೆ ಇಫ್ ಪಾಸಿಬಲ್ ಮಧ್ಯ ಒಂದ್ಸತಿ ನಾನು ಈ ಆಮ್ಲ ಜ್ಯೂಸ್ ಕುಡಿಯೋದು ಅಥವಾ ಗಂಜಿ ಕುಡಿಯೋದು, ಮಾಲ್ಟ್ ಈ ಥರ ಏನಾದರೂ ಮಾಡ್ಕೊಳ್ತೀನಿ, ಸೊ ದಟ್ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇವತ್ತು ನನಗೆ ಅದೇ ಹೇಳಿದ್ನಲ್ಲ ಏನು ಕುಡಿಬೇಕು ಅಂತ ಗೊತ್ತಾಗದೆ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡಿದ್ದೀನಿ. ಪ್ರಾಪರ್ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡಿರೋದು ನಾನು. ಇದು ನಂಗೆ ಮಾಡ್ಕೊಡೋದಕ್ಕೆ ನಂಗೆ ಮಾಡ್ಕೊಳ್ಳೋದಕ್ಕೆ ಹೇಳ್ಕೊಟ್ಟಿದ್ದೆ ರಜನಿಯನ್ನ ಮತ್ತು ಪ್ರಿಯಾಕ. ಅವ್ರು ಹೇಳಿದ್ರು, ಕಾಫಿ ಪುಡಿನ ಈ ಥರ ಅದೇ ಇದು ಮಾಡೋದು ಬರುತ್ತೆ ಗೊತ್ತಾ, ಡಿಕಾಕ್ಷನ್ ಮಾಡೋದು ಬರುತ್ತೆ ಗೊತ್ತಾ, ಅದರೆಲ್ಲ ಹಾಕ್ಬಿಟ್ಟು ಪೌಡ್ರ್ ಹಾಕ್ಬಿಟ್ಟು ಕುದಿಯೋ ನೀರು ಅದಕ್ಕೆ ಹಾಕ್ಬಿಟ್ಟು ಬಿಟ್ಬಿಟ್ಟಿದೆ. 1-2 hours ಬಿಟ್ಟಿದೆ. ಅದೆಲ್ಲನೂ ಏನಂತಾರೆ, ಡಿಕಾಕ್ಷನ್ ಎಲ್ಲ ಕೆಳಗೆ ಬಂದಿತ್ತು. ಅದನ್ನು ಒಂದು 2 ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಬಿಸಿನೀರು ಹಾಕ್ಕೊಂಡಿದ್ದೀನಿ. ಸೊ ಇದು ಪ್ರಾಪರ್ ಬ್ಲ್ಯಾಕ್ ಕಾಫಿ. ಇದೇ ಫಸ್ಟ್ ಟೈಮ್ ಇವಾಗ ನಾನು ಟ್ರೈ ಮಾಡ್ತಿರೋದು. ನಾನು ಪ್ರಾಪರಾಗಿ ಟ್ರೈ ಮಾಡಿರಲಿಲ್ಲ. ಸೊ ಹೇಗೆ ಟೇಸ್ಟ್ ಆಗುತ್ತೆ ಅಂತ, ಅಲ್ಲಿ ಟೇಸ್ಟ್ ಹೇಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಸ್ವಲ್ಪ ಇದು ಹಾಕಿದ್ದೀನಿ, ಏನಂತಾರೆ, ಬೆಲ್ಲ ಹಾಕಿದ್ದೀನಿ. ನೋಡೋಣ. ಓಕೆ, ನಾಟ್ ಬ್ಯಾಡ್, ಕುಡಿಬೋದು. ಎಸ್, ಎಕ್ಸಾಕ್ಟ್ ಕಾಫಿ ಥರನೇ ಇದೆ. ಬಟ್ ನಾನು ಯೂಸ್ ಮಾಡಿರೋ ಕಾಫಿ ಪೌಡ್ರ್ ಯಾವುದು ಗೊತ್ತಾ, ಮಾಲ್ಗುಡೀಸ್ ಬರುತ್ತೆ ಗೊತ್ತಾ, ಅದನ್ನು ಯೂಸ್ ಮಾಡ್ತೀನಿ. ಬಿಕಾಸ್ ನನಗೆ ರಜನಿಯನ್ನ ಪ್ರಿಯಾಕ ಅದನ್ನೇ ಹೇಳಿದ್ರು, ಬೇರೆ ಯಾವುದೂ ತೊಗೋಬೇಡ, ಎಲ್ಲರೂ ತುಂಬ ಹಿಟ್ಟು ಮತ್ತು ಅದರಲ್ಲಿ ಬೇರೆ ಕೆಮಿಕಲ್ಸ್ ಇರುತ್ತೆ. ಬಟ್ ಮಾಲ್ಗುಡೀಸಲ್ಲಿ 20% ಮಾತ್ರ ಏನೋ ಇರುತ್ತೆ, ಬೇಕಿದೆ 80% ಆರ್ಗ್ಯಾನಿಕ್ ಅಂದರು. ಸೊ ಐ ಬಾಟ್ ದ್ಯಾಟ್. ಸಾಧ್ಯ ಆದರೆ ಟ್ಯಾಗ್ ಮಾಡ್ತೀನಿ, ಬೇಕಿದೆ ಟ್ರೈ ಮಾಡಿ. ಆ್ಯಕ್ಚುಲಿ ಟೇಸ್ಟ್ ಸೇಮ್ ಕಾಫಿ ಥರನೇ ಇದೆ, ಬೇರೆ ಥರ ಇದಿಲ್ಲ. ಐ ಆಮ್ ಹ್ಯಾಪಿ. ಇನ್ಮೇಲೆ ಇದನ್ನೇ ಕುಡಿಯೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಜನ ಹೇಳಿದ್ರು ಕಾಫಿ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಮಾಡುತ್ತೆ ಅಂದ್ಬಿಟ್ಟು. ಬಟ್ ನನಗೆ ಕಾಫಿ ಬಿಟ್ಟಿರೋಕ್ಕೆ ಆಗಲ್ಲ. ಕಾಫಿ ಇಸ್ ಮೈ, ಏನಂತಾರೆ, ಒಂಥರ ಸೋಲ್ ಥರ ನನಗೆ. ಬಟ್ ನೋಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಬಿಡ್ತೀನಿ, ಇಲ್ಲಾಂದರೆ ಕುಡಿತೀನಿ. ನಾನು ಕಾಫಿ ಬಿಟ್ಟಿರೋಕ್ಕೆ ನಿಜವಾಗ್ಲೂ ಆಗಲ್ಲ ಗೊತ್ತಾ, ಎಷ್ಟು ಹಿಂಸೆ ಆಗುತ್ತೆ. ಒಂದ್ಸತಿ 3 ತಿಂಗಳು ಕಾಫಿ ಬಿಟ್ಟು ಹುಚ್ಚಿಡ್ದಂಗೆ ಆಗ್ಬಿಟ್ಟಿತ್ತು ನನಗೆ. ಆಮೇಲೆ ಡಾಕ್ಟ್ರೇ ಹೇಳಿಲ್ವಾ, ಏನೂ ಆಗಲ್ಲ, ಕುಡಿದ್ರೆ ನೀವು ಪಿಂಪಲ್ ಬರುತ್ತೆ ಅಂತ ಅಂದ್ಕೊಂಡ್ರೆ ಕುಡಿಬೇಕು, ಇಲ್ಲಾಂದರೆ ಇಲ್ಲ ಅಂತಂದಿದ್ರು. ಅದಕ್ಕೆ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ನನಗೆ ಇವಾಗ ಕಾಫಿಯಿಂದ ಏನು ಪಿಂಪಲ್ ಆಗ್ತಾಯಿಲ್ಲ. ಬಟ್ ಇದು ಚೆನ್ನಾಗಿದೆ. ಮತ್ತು ಇನ್ನೊಂದೇನು ಅಂತ ಅಂದರೆ, ತುಂಬ ಜನ ನಿಮ್ಮ ಪಿಂಪಲ್ ಮಾರ್ಕ್ಸ್ ಎಲ್ಲ ಕಡಿಮೆ ಆಗಿದೆ ಹೇಳಿ ಅಂತ. ಖಂಡಿತ ಇಲ್ಲ, ಟೈಮ್ ಹಿಡಿಯುತ್ತೆ. ನಾನು 6 months ಅದನ್ನು ಯೂಸ್ ಮಾಡಿ ಕೂಡ ನೋಡಿ ಎಷ್ಟು ಮಾರ್ಕ್ಸ್ ಇದೆ ಗೊತ್ತಾಗ್ತಿದೆಯಾ. ಇದೆಲ್ಲ ರೀಸೆಂಟಾಗಿ ಆಗಿದ್ದು ನನಗೆ. ಸ್ಟ್ರೆಸ್ ಇದರಿಂದ ತುಂಬ ಚೆನ್ನಾಗಾಗಿತ್ತು ನನ್ನ ಸ್ಕಿನ್ನು. ಎಸ್, ಬೈ ಗಾಡ್ಸ್ ಗ್ರೇಸ್, ಟಚ್ ವುಡ್. ಇದೆಲ್ಲ ಮೊನ್ನೆ ಆಗಿರೋದು. ನನಗೆ ಮೇ ಮಂತ್ ಫುಲ್ ರೋಲರ್ ಕಾಸ್ಟರ್ ಥರ ಇತ್ತು, ಸಿಕ್ಕಾಪಟ್ಟೆ. ನಿಮಗೂ ಗೊತ್ತಿರುತ್ತೆ,
ಸಿಕ್ಕಾಪಟ್ಟೆ ಹಿಂಸೆ ಆಗ್ಬಿಟ್ಟಿದ್ದು, ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟಿದೆ, ತುಂಬ ಸ್ಟ್ರೆಸ್ಸಿಗೆ ಹೋಗ್ಬಿಟ್ಟಿದೆ. ನನಗೆ ಇರಲೇಬಾರ್ದು ಅನ್ನೋ ಥಾಟ್ಸ್ ಎಲ್ಲ ಬಂದ್ಬಿಟ್ಟಿತ್ತು ನನಗೆ. ಸೊ ಆ ಒಂದು ಮೆಂಟಲ್ ಸ್ಟ್ರೆಸ್ಸಿಂದ ನನಗೆ ಈ ಥರ ಆಗಿತ್ತು. ಮತ್ತು ನಂಗೆ ಪೀರಿಯಡ್ಸ್ ಆದ ಆಯಿತಾ ಮೊನ್ನೆ. ಅದನ್ನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ. ಹುಡುಗಿಯರು ಮಿಸ್ ಮಾಡ್ತೀನಿ ನೋಡಿ, ಬಟ್ ಹುಡುಗರು ಸ್ಕಿಪ್ ಮಾಡ್ಬೋದು. ಯಾಕಂದರೆ ಇದು ಪೀರಿಯಡ್ಸ್ ಬಗ್ಗೆ ನಿಮಗೆ ನಾಲೆಡ್ಜ್ ಬೇಕು ಅಂದರೆ ನೀವು ಕೇಳಿಸ್ಕೋಬೋದು. ಪೀರಿಯಡ್ಸ್ ಆದೆ ಆಯಿತಾ. ಪೀರಿಯಡ್ಸ್ ಆದೆ, ಒಂದು 10 ಮಿನಿಟ್ಸ್ ಏನೋ ಬ್ಲೀಡಿಂಗ್ ಆಯಿತು. ಆಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ಪ್ಯಾಡೆಲ್ಲ ಹಾಕೊಂಡು ಬಂದೆ. ಅದಾದಮೇಲೆ ಇಡೀ ರಾತ್ರಿ ಅಮ್ಮ ಮನೇಲಿದ್ದೆ, ಅಲ್ಲೇ ಪೀರಿಯಡ್ಸ್ ಆಗಿತ್ತು. ಇಡೀ ರಾತ್ರಿ ಯಾವ ಥರ ಸ್ಟ್ರಗಲ್ ಮಾಡಿದ್ದೀನಿ ಅಂದರೆ, ಪ್ರಾಪರಾಗಿ ನಮಗೆ ಹೆಂಗೆ ಸೊಂಟ ಎಲ್ಲ ನೋವುತ್ತೆ, ನಂಗೆ ನಿದ್ದೆ ಇಲ್ಲ ಗೊತ್ತಾ, ಫುಲ್ ಸೊಂಟ ನೋವು. ನಮಗೆ ಜಾಸ್ತಿ ಬ್ಲೀಡ್ ಆದಾಗ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಗೊತ್ತಾ, ಮಲ್ಗೋಕ್ಕಾಗಲ್ಲ, ಹಿಂಸೆ ಆಗ್ತಿರುತ್ತೆ ಗೊತ್ತಾ. ಆ ಥರ ಇಡೀ ರಾತ್ರಿ ಸಫರ್ ಮಾಡಿದೆ ನಾನು. ನಿದ್ದೆ ಮಾಡಿದೆ, ನಾನು ಮತ್ತೆ ಎದ್ದು ವಾಶ್ರೂಮ್ಗೂ ಹೋಗಿಲ್ಲ, ಏನಿಲ್ಲ. ನಾನು ಹಂಗೆ ಮಲಗಿಬಿಟ್ಟಿದ್ದೀನಿ, ನಂಗೆ ಎದ್ದು ಹೋಗೋಕ್ಕೆ ಆಗ್ತಿಲ್ಲ. ಬಿಕಾಸ್ ಅಷ್ಟು ಸೊಂಟ ನೋಡ್ತಿದ್ದೆ, ಹಿಡ್ಕೊಂಬಿಟ್ಟಿದೆ ಒಂಥರ ಆಯಿತಾ. ಬೆಳಗ್ಗೆ ಎದ್ದು ವಾಶ್ರೂಮ್ ಹೋಗಿ ನೋಡಿದ್ರೆ 1 ಡ್ರಾಪ್ ಬ್ಲೀಡ್ ಆಗಿಲ್ಲ ನನಗೆ. ಲೈಕ್ ಮತ್ತು ರಾತ್ರಿ ಇಡೀ ಯಾಕೆ ನಾನು ಅಷ್ಟು ನೋವು ಪಟ್ಟೆ, ಮತ್ತು ಯಾಕೆ ನಾನು ಅಷ್ಟು ಅನ್ಕಂಫರ್ಟಬಲ್ ಫೀಲ್ ಮಾಡ್ತಿದ್ದೆ ಅಂತೆಲ್ಲ ಅಂದ್ಕೊಳ್ತಿದ್ದೆ ನಾನು. ಬಟ್ 1 ಡ್ರಾಪ್ ಬ್ಲೀಡಿಂಗ್ ಆಗಿಲ್ಲ. 2 ಡೇಸ್ ಅದೇ ಥರ ಆಯಿತು. ನಿನ್ನೆ ಒಂದು ಸ್ವಲ್ಪ ಬ್ಲೀಡ್ ಆಗಿದೆ, ಅದು ಬ್ಲ್ಯಾಕ್ ಬ್ಲಡ್. ನಾನು ಆಮೇಲೆ ಗೂಗಲೆಲ್ಲ ನೋಡಿದಾಗ ಗೊತ್ತಾಯಿತು, ಅದು ಏನಂತಾರೆ ಹಳೆಯ ಬ್ಲಡ್ ಇರುತ್ತೆ ಗೊತ್ತಾ, ಅದು ನಮಗೆ ಫ್ಲೋ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿದೆ. ಬಟ್ ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಅಂತಲೂ ಇತ್ತು ಅದರಲ್ಲಿ. ಬಟ್ ಗೊತ್ತಿಲ್ಲ. ಬಟ್ ನನ್ನ ಪೀರಿಯಡ್ಸ್ ಆಗಿರಲಿಲ್ಲ, ಸೊ ಲೇಟಾಗಿ ಆದೆ. ಐ ಥಾಟ್ ಓಕೆ ಆಗಿದ್ದೀನಿ, ತುಂಬ ಪೇನ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಾನು ವಯಸ್ಸಿಗೆ ಬಂದಾಗಿದ್ದೇನು ಇದೇ ಪ್ರಾಬ್ಲಮ್ ನಂದು. 3 ಮಂತ್ಸಿಗೆ 2 ಮಂತ್ಸಿಗೆ ಒಂದ್ಸತಿ ನನ್ನ ಪೀರಿಯಡ್ಸ್ ಆಗೋದು ಆಯಿತಾ. ಫಸ್ಟ್ ಅಂತೂ ಹೊಸದಾಗಿ ವಯಸ್ಸಿಗೆ ಬಂದಾಗ, ಅದಾದಮೇಲೆ ಒಂದು 11 ತಿಂಗಳು ನನ್ನ ಪೀರಿಯಡ್ಸ್ ಆಗಿರಲಿಲ್ಲ ಆಯಿತಾ, ಚಿಕ್ಕ ಹುಡುಗಿದ್ದಾಗ 10th ಏನೋ ಇದ್ದೆ. ಆಮೇಲೆ 1.5 ಮಂತ್ ನನಗೆ ಬ್ಲೀಡಿಂಗ್ ಆಯಿತು ಗೊತ್ತಾ. ನಾನು ಸ್ಕೂಲ್ನೇ ಸ್ಕಿಪ್ ಮಾಡಿಬಿಟ್ಟೆ. ಅಂದರೆ ಆ ಟೈಮಲ್ಲಿ ಫುಲ್ಲು ಫ್ಲೋ ಜಾಸ್ತಿ ಆಗಿ, ಕೂತ್ಕೊಂಡ್ರೆ ಬ್ಲಡ್ ಆಗೋದು, ನಿಂತ್ಕೊಂಡ್ರೆ ಫುಲ್ ಬಟ್ಟೆಗೆಲ್ಲ ಆಗ್ಬಿಡ್ತಿತ್ತು. ಆ 1.5 ತಿಂಗಳಂತೂ ನಾನು ನರ್ಕ ನೋಡ್ಬಿಟ್ಟಿದ್ದೀನಿ. ಸೊ ಆ ಥರ ಅವಾಗಿಂದ ನನಗೆ ಇದೇ ಪ್ರಾಬ್ಲಮ್ ಇತ್ತು. ನಾನು ರೀಸೆಂಟಾಗಿ ಸ್ಕ್ಯಾನ್ ಮಾಡಿಸಿ ಎಲ್ಲನೂ ಮಾಡಿಸ್ದೆ, MRI ಎಲ್ಲನೂ ಮಾಡಿಸ್ದೆ ನಾನು. ಆಮೇಲೆ ಇದಕ್ಕೆ ಅಲ್ಲೂ ಹೇಳಿದ್ರು ಏನೂ ಪ್ರಾಬ್ಲಮ್ ಇಲ್ಲ, ಸಮ್ಟೈಮ್ಸ್ ಸ್ಟ್ರೆಸ್ಸಿಗೆ ಆ ಥರ ಆಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಸರಿ ಆಯಿತು, ನನಗೆ PCOD PCOS ಯಾವುದೂ ಇಲ್ಲ ಆಯಿತಾ. ಆದರೆ ಈ ಥರ ಆಗುತ್ತೆ ಯಾಕಂತ ಗೊತ್ತಿಲ್ಲ, ನೋಡ್ಬೇಕು. ಅದಕ್ಕೆ ಏನಾದರೂ ಆಯುರ್ವೇದ ಆ ಥರ ಟ್ರೀಟ್ಮೆಂಟ್ ಹೋಗಬೇಕು. ಬಿಕಾಸ್ ಇಂಗ್ಲೀಷ್ ಮೆಡಿಸಿನ್ಸ್ ಎಲ್ಲ ಅಷ್ಟು ವರ್ಕ್ ಆಗಲ್ಲ. ಆ್ಯಂಡ್ ಇನ್ನೊಂದು, ನನಗೆ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಅದಕ್ಕೆಲ್ಲ ನಾನು ಯಾವುದು ಟ್ಯಾಬ್ಲೆಟ್ ತೊಗೊಳ್ಳಲ್ಲ. ಮೆಂತ್ಯ, ಬಾಳೆಹಣ್ಣು ಇಷ್ಟೇ. ಇಲ್ಲಾಂದರೆ ನಮ್ಮಮ್ಮ ಲೆಮನ್ ಜ್ಯೂಸ್ ಮಾಡಿಕೊಡ್ತಾರೆ ಅಷ್ಟೇ. ಇಲ್ಲಿವರೆಗೂ ಹೊಟ್ಟೆ ನೋವು ಬಂದಾಗ ನಾನು ಟ್ಯಾಬ್ಲೆಟ್ ತೊಗೊಂಡಿದ್ದೇ ಇಲ್ಲ. ಆ್ಯಕ್ಚುಲಿ ಬ್ಲ್ಯಾಕ್ ಕಾಫಿ ಚೆನ್ನಾಗಿದೆ. ಸೊ ಇದೇ ಅಪ್ಡೇಟು. ಇವಾಗ ನಾನು ಏನಂತಾರೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ, ಎಪಿಸಾಫ್ಟ್ ಅವ್ರದ್ದು. ತುಂಬ ಬೋರಿಂಗ್ ಡೇ ಆಯಿತಾ ಇವತ್ತು. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಸಿಕ್ಕಾಪಟ್ಟೆ ಬೋರ್ ಆಗ್ತೈತೆ. ಎಪಿಸಾಫ್ಟ್ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಮಾಯಿಶ್ಚರೈಸರ್ ವಿತ್ ಮೈಕ್ರೋ ಎನ್ಕ್ಯಾಪ್ಸುಲೇಟೆಡ್ ಸನ್ಸ್ಕ್ರೀನ್ ಅಂತ 2 ಇದೆ. ನಾನು ಜಾಸ್ತಿ ಯೂಸ್ ಮಾಡ್ತೀನಿ, ನೀವು ನೋಡಿರ್ತೀರಲ್ಲ. ಫೈಬರ್ ಸ್ಕಿನ್ ಅಂತ ತುಂಬ ಚೆನ್ನಾಗಿ ಹೇಳಿದ್ದೀರಾ. ನನಗೆ ಸಮಸ್ಯೆ ಏನು ಗೊತ್ತಾ, ನಾನೇ ಒಂದು ಸಮಸ್ಯೆ. ನಾನು ಹಿಂಗೆಲ್ಲ ಆಡ್ತೀನಿ ಅಂತ ನೀವೇನು ಅಂದ್ಕೋಬೇಡಿ ಆಯಿತಾ. ಐ ಥಿಂಕ್ ದಿ ಫನಿಯೆಸ್ಟ್ ಒನ್, ಬಿಕಾಸ್ ನನ್ನ ಸುತ್ತಮುತ್ತವರಿಗೆ ಗೊತ್ತಿರುತ್ತೆ. ಬಟ್ ನೋಡೋರಿಗೆ ನಾನು ತುಂಬ ಸೀರಿಯಸ್ ಅಂತ ಅನ್ನಿಸ್ತಿದ್ದೆ. ಬಟ್ ಐ ಆಮ್ ನಾಟ್ ಸೀರಿಯಸ್, ಐ ಆಮ್ ವೆರಿ ಫನಿ. ಅಂದರೆ ನಾನು ಯಾರನ್ನ ಬೇಕಾದ್ರೂ ನಗಿಸ್ಬೋದು, ಯಾರನ್ನ ಬೇಕಾದರೂ ಅಳಿಸ್ಬೋದು, ಆ ಥರ ಪರ್ಸನಾಲಿಟಿ ನಾನು. ಸೊ ಯಾ, ಐ ಆಮ್ ನಾಟ್ ಸೀರಿಯಸ್, ನಾಟ್ ವೆರಿ ರೂಡ್. .NQ ಇದು ಅಯ್ಯೋ ನಮ್ಮ ಕುಳ್ಳಿದೆ ಇದು ಯೂಸ್ ಮಾಡ್ತಾಯಿದ್ದೀನಿ. ಇದು ಹಾಗೆ ಹೋಗಿದೆ, ಇನ್ನೊಂದು ಸ್ವಲ್ಪ ಇದೆ. ಡಿಕನ್ಸ್ಟ್ರಕ್ಟ್ ಅವ್ರದ್ದು ಕಾಣಿಸ್ತಾ ಇಲ್ಲ, ಅದು ಮುಗ್ದೋಗಿತ್ತು, ಅದು ಕಾಣಿಸ್ತಿಲ್ಲ. ಸೊ ಯಾ, ಇದು ಒಂದು 10 ಮಿನಿಟ್ಸ್ ಮೆಲ್ಟ್ ಆಗಲಿ ಅನ್ನೋ ಸ್ಕಿನ್ನಲ್ಲಿ. ಆ್ಯಂಡ್ ಸಿಗ್ತೀನಿ ನಿಮಗೆ ಒಂದು ಸ್ವಲ್ಪ ಬಿಟ್ಟು, ಓಕೆನಾ. ನಮ್ಮ ಮನೆ ಬಾಗಿಲಲ್ಲಿ ಎಷ್ಟು ಚೆನ್ನಾಗಿ ಬಿಸಿಲು ಬೀಳ್ತದೆ. ನನಗೆ ಈ ಥರ ಬಿಸಿಲು ಬಿದ್ದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಎಷ್ಟೊಂದು ದಿವಸ ಆಗುತ್ತೆ ನನಗೆ ಈ ಥರ ಸನ್ಲೈಟಲ್ಲಿ ವಿಡಿಯೋ ಮಾಡೋದು ತುಂಬ ಇಷ್ಟ ಆಗುತ್ತೆ.
ನಾನು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿಬಿಟ್ಟು ಸ್ವಲ್ಪ ಲೇಟಾಗಿ ತಿಂದೆ ಆ್ಯಂಡ್ ನಮ್ಮಮ್ಮ ದೋಸೆ ಇಟ್ಕೊಟ್ಟಿದ್ರು ಆಯಿತಾ. ನನಗೆ ದೋಸೆ ಹಾಕೊಳಕ್ಕೆ ಬರಲ್ಲ, ಏನು ಅಡುಗೆ ಬೇಕಾದರೂ ಮಾಡ್ತೀನಿ, ದೋಸೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಆದರೆ ಇವತ್ತು ನಂಗೆ ದೋಸೆ ಚೆನ್ನಾಗಿ ಬಂತು, ಅದಕ್ಕೆ ನಾನು ಎಸ್ ಅಂತ ಅಂತಿದ್ದೆ. ಅಂದರೆ ಒಂದು ಫಸ್ಟ್ ದೋಸೆ ಅಷ್ಟು ಚೆನ್ನಾಗಿ ಬಂದಿಲ್ಲ. ಫಸ್ಟ್ ದೋಸೆ ಇವಾಗ ಎತ್ತಾಕದ್ದಲ್ಲ ಅದೇ ಫಸ್ಟು, ಇದು ಸೆಕೆಂಡ್ ದೋಸೆ. ಹಂಗೆ ನೋಡೋಕ್ಕೋದ್ರೆ ಪರವಾಗಿಲ್ಲ, ಒಂದು 60% ನಾನು ದೋಸೆ ಮಾಡಬಲ್ಲೆ ಅಂತ ಒಂದು ಕಾನ್ಫಿಡೆನ್ಸ್ ಬಂತು ನನಗೆ. ಇದು ಸೆಕೆಂಡ್ ದೋಸೆ. ಫಸ್ಟ್ ಇದೊಂದು ದೋಸೆ ಹಾಕಿದೆ, ಸ್ವಲ್ಪ ಚೆನ್ನಾಗಿ ಬಂತು. ಇದಾಗ್ತಾಯಿತ್ತು, ಸೂಪರಾಗಿ ಬಂತು. ಇದನ್ನು ಟ್ರೈ ಮಾಡಿದೆ, ಬಂತು. ಇಷ್ಟು ತಿಂತೀನಲ್ಲೋ ಗೊತ್ತಿಲ್ಲ, ಆದರೆ ಚಿಕ್ಕದೇ ಇಲ್ಲ. ಯೂಶ್ವಲಿ ನಾನು ದೋಸೆ ಒಂದೇ ತಿನ್ನೋದು, ಹೊರಗಡೆ ಮಸಾಲೆ ದೋಸೆ. ನೋಡೋಣ. ಆ್ಯಂಡ್ ಇದು ನಮ್ಮಮ್ಮ ದಂಟು ಹಾಕಿರೋ ಸಾಂಬಾರು ಕೊಟ್ಟು ಕಳಿಸಿದ್ರು, ಅದು. ಇವತ್ತು ಈ ಕಡೆ ಕೂತಿದ್ದೀನಿ, ಬಿಸಿಲು ಬೀಳ್ತಿದ್ದಲ್ಲ, ಅದು ನೋಡೋಕ್ಕೆ ಒಂಥರ ಚಂದ. ನೆಂಚ್ಕೊಳಕ್ಕೇನಾದರೂ ಇರಬೇಕಿತ್ತೇನೋ ಗೊತ್ತಿಲ್ಲ. ನಾನು ಮಾಡಿರೋದಲ್ವಾ, ಅದಕ್ಕೆ ಹಂಗೆ ಆಡ್ತಾಯಿದ್ದೀನಿ. ತರಕಾರಿನ ನಾನು ತಿನ್ನಲ್ಲ, ಮುಂದೆ ತಿನ್ನಬೇಕು. ನಾನು ಪೂಜೆ ಮಾಡೋಂಗಿಲ್ಲ, ನಮ್ಮ ಅಪ್ಪನೇ ಎಲ್ಲ ಮಾಡ್ಬಿಟ್ಟು ಹೋಗಿದ್ದಾರೆ. ಹೇಳಿದೆ ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಹೋಗು ಅಂತ. ತಿನ್ಬಿಟ್ಟು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿದೆ. ಆಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಮಧ್ಯಾಹ್ನ ಊಟ ತಿನ್ನೋದು ಬೇಡ ಅಂತ ಹೇಳಿಬಿಟ್ಟು ಮನೇಲೇ ಹಣ್ಣಿತ್ತು, ಮಾವಿನ ಹಣ್ಣು, ಅದನ್ನು ಕಟ್ ಮಾಡಿ ಆ್ಯಂಡ್ ಸೀಬೆಕಾಯಿ. ಬಿಕಾಸ್ ಒಂದು ಕೋಲ್ಡು ಒಂದು ಹೀಟು, ಸೊ ಎರಡು ಬ್ಯಾಲೆನ್ಸ್ ಆಗುತ್ತೆ ಅಂತ ನನ್ನ ಮೈಂಡ್ ಸೆಟ್ಟು. ಬಟ್ ಗೊತ್ತಿಲ್ಲ ಆಗುತ್ತಾ ಇಲ್ವಾ ಅಂತ. ಬಟ್ ನನ್ನ ಮೈಂಡಲ್ಲಿ ಅದಿದೆ, ಒಂದು ಕೋಲ್ಡ್ ತಿನ್ಬೋದು, ಒಂದು ಹೀಟ್ ತಿನ್ಬೋದು. ಸೊ ಅವಾಗ ಎರಡು ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ ಒಂದು ಮ್ಯಾಂಗೋ ಮತ್ತು ಏನಂತಾರೆ ಸೀಬೆಹಣ್ಣು ಎರಡೂ ಕಟ್ ಮಾಡಿಕೊಂಡು ನನ್ನ ಫೇವ್ರೇಟ್ ASMR ನೋಡಿಕೊಂಡು ಆಮೇಲೆ ಸೀದಾ ನಾನು ನಮ್ಮಮ್ಮ ಮನೆಗೆ ಬಂದ್ಬಿಟ್ಟೆ. ಬಿಕಾಸ್ ಬೋರ್ ಆಗ್ತಿತ್ತಲ್ವ ಅಂದ್ಬಿಟ್ಟು ಇಲ್ಲೇ ಬಂದ್ಬಿಟ್ಟೆ. ನಮ್ಮಮ್ಮ ಮನೆಗೆ ಬಂದಿದ್ದೀನಿ ಗೈಸ್. ಇದೇನಿದು ಇಷ್ಟೊಂದು ಬೆಳ್ಳಗೆ ಕಾಣ್ತೀರ? ನಾನು ಖಂಡಿತ ಇಷ್ಟು ಬೆಳ್ಳಕ್ಕಿಲ್ಲ. ಯಾಕೆ ಇಷ್ಟು ಬೆಳ್ಳಗೆ ಕಾಣ್ತೈತಿ ಅಂತ ಗೊತ್ತಿಲ್ಲ. ಆ್ಯಂಡ್ ತುಂಬ ಜನ ಕೇಳ್ತೀರ ಕ್ಯಾಮ್ರಾಗೆ ಫಿಲ್ಟರ್ ಆಗ್ತೀರ ಅಂತ. ಕ್ಯಾಮ್ರಾಗೆ ಯಾವ ಫಿಲ್ಟರ್ ಹಾಕೋಕ್ಕಾಗತ್ತೆ? ಅದನ್ನು ಇನ್ಸ್ಟಾಗ್ರಾಮ ಅಥವಾ ಸ್ನ್ಯಾಪ್ಚಾಟ್ ಆ ಫಿಲ್ಟರ್ ಹಾಕೋಕ್ಕೆ. ಸೊ ಇಟ್ಸ್ ನಾರ್ಮಲ್ ಕ್ಯಾಮ್ರಾ ಅಷ್ಟೇ, ಫಿಲ್ಟ್ರನ್ನ ಏನು ಹಾಕಿಲ್ಲ. ಮೇ ಬಿ ಲೈಟಿಂದ ನಾನು ಬೆಳ್ಳಗೆ ಕಾಣ್ತಿರ್ಬೋದು. ಸೊ ಇವಾಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋ ಟೈಮ್. ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ, ಓಕೆನಾ? ಜಿಯೋ ಕೊಡಮ್ಮ. ಇನ್ನೂ ಬಂದಿಲ್ಲ. ನಾನು ಸ್ಕಿನ್ ಕೇರ್ ಪೌಚ್ನ ತೊಗೊಂಡು ಬರ್ತೀನಿ. ಇಲ್ಲೂ ಒಂದು ಸ್ಪೇರ್ ಇಟ್ಟಿರ್ತೀನಿ ಸೇಫರ್ ಸೈಡಿಗೆ, ಆದ್ರೂ ಕ್ಯಾರಿ ಮಾಡಿದೆ ಇವತ್ತು. ಮಾಡ್ಕೊಂಚೂರು ಇದಿರು ಕೊಡಮ್ಮ. ಕುಡಿ, ತಣ್ಣಗಿಲ್ಲ ಕುಡಿ. ಈ ಥರ ಜಡೆ ಹಾಕೋತೀನಿ ಗಾಯ್ಸ್ ಇವಾಗ ಸದ್ಯಕ್ಕೆ. ನಾನು ರಬ್ಬರ್ ಬ್ಯಾಂಡು ಕ್ಲಿಪ್ ಎಲ್ಲ ಬಿಟ್ಟು ಬಂದಿದ್ದೀನಿ ಅನ್ಸತ್ತೆ, ತಂದಿಲ್ಲ. ಅಯ್ಯೋ ಇನ್ನೊಂದ್ಸತಿ ಹಾಕ್ತೀನಿ. ಬಟ್ ಇಷ್ಟು ಟೈಟಾಗೆಲ್ಲ ರಬ್ಬರ್ ಬ್ಯಾಂಡ್ ಹಾಕಬಾರ್ದು. ಇದು ನಮ್ಮ ಅಮ್ಮನ ಆಯ್ತಾ, 3XL ಹಾಕೊಂಡಿದ್ದೀನಿ. ಫುಲ್ ಲೂಸ್ ಇದೆ, ಇಟ್ಸ್ ಓಕೆ. ಫಸ್ಟು ರೋಲ್ ಆನ್ ಯೂಸ್ ಮಾಡ್ತಾ ಇದ್ದೀನಿ. ರೋಲ್ ಆನ್ ನನ್ನ ಹತ್ರ ಸುಮಾರು ಇದಾವೆ ಆಯಿತಾ, ಇದೇ ಅಂತ ಏನಿಲ್ಲ. ಇವಾಗ ಇದು ಸಿಕ್ತು ಅಂತ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೆ ಆಯಿತಾ ಇಂಡಿ ವೈಲ್ಡ್ ಅವ್ರದ್ದು ಲಿಪ್ ಬಾಮು. ಕ್ರೇಜಿ ಆಗಿದೆ. ಸ್ವಲ್ಪ ಕಾಸ್ಟ್ಲಿ ಇಲ್ಲ ಅಂತ ನಾನು ಹೇಳೋದು, ಆದರೆ ಸಖತ್ತಾಗಿದೆ. ಸ್ಕಿನ್ ಕೇರ್ ಆಯಿತು. ಆ್ಯಂಡ್ ಇವತ್ತು ನನಗೆ ಬೋರಿಂಗ್ ಡೇ, ಆದರೆ ನಿಮಗೆ ಈ ವ್ಲಾಗ್ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ, ಬಾಯ್.